ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರ ಶೀಘ್ರದಲ್ಲೇ ನಡೆಯುತ್ತಾ ಎರಡೂ ಪಕ್ಷಗಳ ನಡುವೆ ಕ್ಷೇತ್ರ ಹಂಚಿಕೆ ಚರ್ಚೆ ಅನ್ನುವಂತ ಪ್ರಶ್ನೆ ಇದೆ. ಸೀಟು ಹಂಚಿಕೆಗಾಗಿ ಬಿಜೆಪಿ ಹೈಕಮಾಂಡ್ ಭೇಟಿಗೆ ಎಚ್ಡಿಕೆ ಮುಂದಾಗಿದ್ದಾರಾ? ಈ ವಾರದಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ದೆಹಲಿ ಪ್ರವಾಸ ಮಾಡುವಂತ ಸಾಧ್ಯತೆ ಇದೆ. ಡಿಸೆಂಬರ್ 22ಕ್ಕೆ ಸಂಸತ್ ಅಧಿವೇಶನ ಮುಗಿದ ಬಳಿಕ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದ ಮಾತುಕತೆಯನ್ನ ನಡೆಸಿದೆ ಬಿಜೆಪಿ ಮತ್ತು ಜೆಡಿಎಸ್. ಮುಂದಿನ ಭೇಟಿಯಲ್ಲಿ ಸೀಟು ಹಂಚಿಕೆ ಸೂತ್ರದ ಬಗೆಗಿನ ಎರಡನೇ ಹಂತದ ಮಾತುಕತೆ ನಡೆಯಲಿದೆ. 4 ರಿಂದ 6 ಕ್ಷೇತ್ರಕ್ಕೆ ಬೇಡಿಕೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಎಚ್ಡಿಕೆ ಸಂಸತ್ ಚುನಾವಣೆಗೆ ಸ್ಪರ್ಧಿಸೋಕೆ ಬಿಜೆಪಿ ಹೈಕಮಾಂಡ್ ಅಭಿಪ್ರಾಯವನ್ನ ಕೂಡ ಪಡ್ಕೊಳ್ಬೇಕಾಗತ್ತೆ. ಬೆಂಗಳೂರು ಉತ್ತರ ಅಥವಾ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸೋಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನೋ ಆಯಿತು, ಆದರೆ ಈ ಸೀಟು ಹಂಚಿಕೆ ವಿಚಾರವನ್ನು ಮುಂದೂಡ್ಕೊಂಡು ಬರಲಾಗ್ತಾ ಇದೆ. ಆದರೆ ಲೋಕಸಭೆ ಚುನಾವಣೆ ಸಮೀಪದಲ್ಲಿದೆ. ಒಂದು ಕ್ಲಾರಿಟಿ ಅನ್ನೋದು ನಾಯಕರುಗಳಿಗೂ ಬೇಕು, ಕಾರ್ಯಕರ್ತರಿಗೂ ಬೇಕು. ಕೆಲವೊಂದಷ್ಟು ಕ್ಷೇತ್ರಗಳನ್ನು ಜೆಡಿಎಸ್ ಬಿಟ್ಕೊಡೋದಕ್ಕೆ ರೆಡಿನೇ ಇಲ್ಲ, ಯಾಕಂದರೆ ಅದು ಜೆಡಿಎಸ್ನ ಭದ್ರಕೋಟೆ. ಆ ಕ್ಷೇತ್ರದಲ್ಲಿರುವಂಥ ಬಿಜೆಪಿ ನಾಯಕರುಗಳು ಆ ಕ್ಷೇತ್ರವನ್ನು ಬಿಟ್ಟು ಕೊಡೋದಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ತಯಾರಿಗಿಲ್ಲ. ಸೊ ಏನಾಗುತ್ತೆ, ಈಗ 6 ಸೀಟು ಬೇಕು, 6 ಕ್ಷೇತ್ರ ಬೇಕು ಅನ್ನುವಂಥದ್ದನ್ನು ಜೆಡಿಎಸ್ ಈ ಹಿಂದೆಯಿಂದ ಕೇಳ್ಕೊಂಡು ಬರ್ತಾ ಇತ್ತು. ಆದರೆ ಬಿಜೆಪಿ ಬಿಲ್ಕುಲ್ 6 ಕ್ಷೇತ್ರವನ್ನು ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಅಳೆದು ತೂಗಿ ನಾ ಕೊಡೆ ನೀ ಬಿಡೆ ಅನ್ನೋದೆಲ್ಲನೂ ಆಗಿ ಒಂದು 4 ಕ್ಷೇತ್ರ ಬಿಟ್ಟು ಕೊಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಹಾಸನ, ಮಂಡ್ಯ, ಹಾಗೆಯೇ ತುಮಕೂರು ಮತ್ತು ಉತ್ತರ ಕರ್ನಾಟಕದಲ್ಲಿ 2 ಕ್ಷೇತ್ರಗಳನ್ನು ಕೇಳಿದ್ದಾರೆ ಅನ್ನುವಂಥದ್ದು. ಆದರೆ ಬಿಜೆಪಿ ಯಾವ ಕ್ಷೇತ್ರವನ್ನು ಬಿಟ್ಟುಕೊಡುತ್ತೆ? ಹಾಸನನ ಬಿಟ್ಕೊಟ್ರೆ ಅಲ್ಲೊಂದಷ್ಟು ಅಸಮಾಧಾನ ಇದೆ, ಮಂಡ್ಯನ ಬಿಟ್ಕೊಟ್ರೆ ಅಲ್ಲೊಂದಷ್ಟು ಅಸಮಾಧಾನ ಇದೆ, ಅಲ್ಲಿರುವಂಥವ್ರು ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋದಿದೆ. ಸೊ ಹೀಗಿರಬೇಕಾದ್ರೆ ಬಿಜೆಪಿ ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇದೆಯಾ? ಜೆಡಿಎಸ್ಗೆ ಇದು ಅಳಿವು ಉಳಿವಿನ ಪ್ರಶ್ನೆ, ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥ ಪ್ರಶ್ನೆ. ತನ್ನದೇ ಭದ್ರಕೋಟೆಗಳು ಅಂತ ಒಂದಷ್ಟಿದೆ, ಅದನ್ನು ಉಳಿಸ್ಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಏನೋ ಆಗಿದೆ, ಆದರೆ ಈ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭಿನ್ನಾಭಿಪ್ರಾಯ ಇರೋದು ಕೂಡ ಹೌದು. ಜೆಡಿಎಸ್ ನನಗೆ ಒಂದಷ್ಟು ಕ್ಷೇತ್ರಗಳು ಬೇಕೇ ಬೇಕು ಅಂತ ಪಟ್ಟು ಹಿಡ್ಕೊಂಡಿದೆ. ಆದರೆ ಜೆಡಿಎಸ್ ಕೇಳ್ತಿರುವಂಥ ಕ್ಷೇತ್ರವನ್ನು ಬಿಟ್ಕೊಟ್ರೆ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೇಳುವಂತೂ ಕೂಡ 100% ಸತ್ಯ. ಸೊ ಹೀಗಿರಬೇಕಾದ್ರೆ ಯಾವ ಲೆಕ್ಕಾಚಾರದಲ್ಲಿ, ಯಾವ ಮಾನದಂಡದ ಆಧಾರದ ಮೇಲೆ ಅಥವಾ ಯಾವ ಸೂತ್ರದ ಆಧಾರದ ಮೇಲೆ ಕ್ಷೇತ್ರ ಹಂಚಿಕೆ ಆಗಬಹುದು? ಯಾಕಂದರೆ ಇನ್ನೇನು ಚುನಾವಣೆ ಬಂದಿದೆ, ಆದಷ್ಟು ಬೇಗ ಇದಕ್ಕೊಂದು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಎರಡೂ ಪಕ್ಷಗಳಿಗೂ ಇದೆ. ಸೊ ಏನೆಲ್ಲ ಆಗಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಮೈತ್ರಿ ಕನ್ಫರ್ಮ್ ಆಗಿದೆ. ಉಳಿದಿರುವುದು ಕ್ಷೇತ್ರ ಹಂಚಿಕೆ, ಅಂದ್ರೆ ಲೋಕಸಭಾ ಚುನಾವಣೆಗೆ ಯಾವ ಕ್ಷೇತ್ರಗಳನ್ನ ಹಂಚಿಕೆ ಮಾಡ್ಕೊಳ್ಬೇಕು ಎಂಬ ವಿಚಾರ ಇನ್ನೂ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಇದರ ಮಾತುಕತೆಗೆ ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸದ್ಯದಲ್ಲೇ ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಲೋಕಸಭಾ ಚುನಾವಣೆಗೂ ಕೂಡ ತಯಾರಿ ಮಾಡ್ಬೇಕಾಗಿರೋ ಒಂದು ಅನಿವಾರ್ಯತೆ ಇದೆ. ಪಕ್ಷ ಸಂಘಟನೆ ಹಾಗೂ ಅಭ್ಯರ್ಥಿಗಳ ಕಣಕ್ಕಿಳಿಸುವುದು ಸೇರಿದಂತೆ ಸಾಕಷ್ಟು ಒಂದು ಸವಾಲುಗಳು ಕೂಡ ಜೆಡಿಎಸ್ ನಾಯಕರ ಮುಂದಿದೆ. ಹೀಗಾಗಿ ಕ್ಷೇತ್ರ ಹಂಚಿಕೆ ಫೈನಲ್ ಮಾಡ್ಲೇಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿರುವಂತದ್ದು. ಈಗಾಗಲೇ ಕಳೆದ 2 ಬಾರಿ ಕೂಡ ಭೇಟಿಗೆ ಒಂದು ಪ್ರಯತ್ನ ಆಗಿತ್ತು. ಆದ್ರೆ ಪಂಚರಾಜ್ಯಗಳ ಚುನಾವಣೆ ಆಯ್ತು. ಆ ನಂತರ ರಿಸಲ್ಟ್ ಹಾಗೂ ಮುಖ್ಯಮಂತ್ರಿಗಳ ಆಯ್ಕೆಯಲ್ಲಿ ಬ್ಯುಸಿಯಾಗಿದ್ದಂತಹ ಹೈಕಮಾಂಡ್ ನಾಯಕರು ಈಗ ಮಾತುಕತೆಗೆ ಒಲವನ್ನ ವ್ಯಕ್ತಪಡಿಸಿರೋದು. ಈಗಾಗಲೇ ಅದರ ಸುಳಿವನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಏನು ರಿಸಲ್ಟ್, ಪಂಚರಾಜ್ಯಗಳ ರಿಸಲ್ಟ್ ಬಳಿಕ ನಾವು ಮೈತ್ರಿ ಮಾತುಕತೆಗೆ ಸಿದ್ಧರಿದ್ದೇವೆ ಎಂಬ ಮಾಹಿತಿಯನ್ನ ಕೂಡ ಹೈಕಮಾಂಡ್ ನಾಯಕರು ರವಾನಿಸಿರುವಂತದ್ದು. ಹೀಗಾಗಿ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯ ಸಮಯದಲ್ಲಿ ಕ್ಷೇತ್ರ ಹಂಚಿಕೆ ಬಹಳ ಮುಖ್ಯವಾಗಿ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈಗಾಗಲೇ 4 ರಿಂದ 6 ಕ್ಷೇತ್ರಗಳನ್ನ ಜೆಡಿಎಸ್ ವರಿಷ್ಠರು ಕೇಳಿರುವಂತದ್ದು. ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಜೊತೆಗೆ ಹಾಸನ್, ತುಮಕೂರು
ಸೇರಿದಂತೆ 6 ಕ್ಷೇತ್ರಗಳನ್ನ ಬಿಟ್ಕೊಡಬೇಕು, 6 ಕ್ಷೇತ್ರಗಳನ್ನ ಮೈತ್ರಿ 6 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀವಿ ಎಂಬ ಬೇಡಿಕೆಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ದಾರೆ. ಆ ಬಗ್ಗೆ ಈ ಫೈನಲ್ ಆಗುವ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಚುನಾವಣೆಗೂ ಕೂಡ ಹತ್ರ ಬರ್ತಾ ಇದೆ. ಅಭ್ಯರ್ಥಿಗಳನ್ನ ನಿಲ್ಲಿಸ್ಬೇಕು, ಅಭ್ಯರ್ಥಿಗಳನ್ನ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕು. ಮೈತ್ರಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರನ್ನು ಹಾಗೂ ಜೆಡಿಎಸ್ ಕಾರ್ಯಕರ್ತರನ್ನು ಒಂದೇ ವೇದಿಕೆ ತರುವಂತಹ ಒಂದು ಸವಾಲಿನ ಕೆಲಸಗಳು ಕೂಡ ಇದೆ. ಹಾಗಾಗಿ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿಕೊಂಡು ಸಾಧ್ಯವಾದಷ್ಟು ಬೇಗ ಕ್ಷೇತ್ರ ಹಂಚಿಕೆಗಳ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವ ಅನಿವಾರ್ಯತೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ದೆಹಲಿ ಪ್ರವಾಸದಲ್ಲಿ ಏನು ಕ್ಷೇತ್ರ ಹಂಚಿಕೆ ಫೈನಲ್ ಆಗುವ ಸಾಧ್ಯತೆಗಳು ಇದೆ. ಜೊತೆಗೆ ಈಗಾಗ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ದೆಹಲಿಗೆ ಆಹ್ವಾನ, ಅಂದ್ರೆ ದೆಹಲಿ ರಾಜಕೀಯಕ್ಕೆ ಅಂದ್ರೆ ಕೇಂದ್ರ ರಾಜಕೀಯಕ್ಕೆ ಬರುವಂತೆ ಆಹ್ವಾನವನ್ನ ಸಿಕ್ಕಿದೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಬಗ್ಗೆಯೂ ಕೂಡ ಫೈನಲ್ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.